ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋದಲ್ಲಿ ನಾವು CSS ಅನ್ನು ಹೇಗೆ ರಿಯಾಕ್ಟ್ ಅಪ್ಲಿಕೇಶನ್ಸಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾವೀಗ ಆಲ್ರೆಡಿ JSX ಕಾಂಪೊನೆಂಟ್ಸ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ಅದೇ ಥರ ನಮ್ಮ ಅಪ್ಲಿಕೇಶನನ್ನು ಹೇಗೆ ಸ್ಟೈಲಿಂಗ್ ಮಾಡಬಹುದು CSS ಯೂಸ್ ಮಾಡಿ ಎಂಬುದಾಗಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಎಕ್ಸ್ಟರ್ನಲ್ ಸ್ಟೈಲ್ ಶೀಟನ್ನು ಯೂಸ್ ಮಾಡಬಹುದು, ಅಥವಾ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡಿ ಯು ಕ್ಯಾನ್ ರೈಟ್ ಆಲ್ ದ CSS ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫೈಲ್. ಆ ಫೈಲಲ್ಲಿ CSS ಬರೆದು ಆ CSS ಫೈಲನ್ನು ನಮ್ಮ ಜಾವಾ ಸ್ಕ್ರಿಪ್ಟ್ ಫೈಲಿಗೆ, ಸೊ ಯಾವ ಫೈಲಿಗೆ ಇಂಪೋರ್ಟ್ ಮಾಡಬೇಕು ಆ ಫೈಲಿಗೆ ಇಂಪೋರ್ಟ್ ಮಾಡ್ಬೋದು. ದಟ್ ಈಸ್ ಒನ್ ವೇ. ಎರಡನೇ ವೇ ಏನು ಅಂತ ಹೇಳಿದರೆ, ನಿಮ್ಮ JSX ಒಳಗೇನೆ ಇನ್ಸೈಡ್ ಯುವರ್ JSX ನಿಮಗೆ ಸ್ಟೈಲ್ ಮಾಡ್ಬೋದು. ಸೊ ಎರಡೂ ರೀತಿಯಲ್ಲಿ ಹೇಗೆ ಸ್ಟೈಲ್ ಮಾಡಬಹುದು ಎಂಬುದಾಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಗೈಸ್, ಇನ್ನೊಂದು ನೆನಪಿಟ್ಕೊಳ್ಳಿ, ಇದು ಇಟ್ಸ್ ಅ ರಿಯಾಕ್ಟ್ ಕೋರ್ಸ್ ಆದ ಕಾರಣ ವಿ ಆರ್ ನಾಟ್ ಫೋಕಸಿಂಗ್ ಮಚ್ ಆನ್ CSS. ಸೊ ನಿಮಗೆ CSS ಕಲಿಬೇಕು ಅಂತಿದ್ರೆ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ HTML ಆ್ಯಂಡ್ CSS ಕೋರ್ಸ್ ಇದೆ. ಸೊ ಅದನ್ನು ನಿಮಗೆ ಫಾಲೋ ಮಾಡ್ಬೋದು, ಅಥವಾ ಹಲವಾರು ಯೂಟ್ಯೂಬಲ್ಲಿ ಕಂಟೆಂಟ್ಸ್ ಕೂಡ ಇದೆ. ಸೊ ನಿಮಗೆ ಕಲಿಬೋದು. ಸೊ ಸ್ವಲ್ಪ ಅದರ ಬಗ್ಗೆ ಗೊತ್ತಿರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ನಾವು CSS ಅನ್ನು ಹೇಗೆ, ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಮಾತ್ರ ನಾವು CSS ಬಗ್ಗೆ ಸ್ವಲ್ಪ ನೋಡ್ತೇವೆ, ಯಾಕಂತ ಹೇಳಿದರೆ ಅರ್ಥ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾದರೆ CSS ಅನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಎಂಬುದಾಗಿ ನೋಡೋಣ. ಸೊ ಮೊದಲಿಗೆ ನಾವೊಂದು ಫೈಲ್ ಕ್ರಿಯೇಟ್ ಮಾಡೋಣ. ನಮ್ಮ ಸೋರ್ಸ್ ಫೋಲ್ಡರ್ ಒಳಗೆ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡಿ ಅದಕ್ಕೆ index.css ಎಂಬ ಒಂದು ಹೆಸರು ಕೊಡೋಣ. ಸೊ index.css ಎಂಬ ಒಂದು ಫೈಲನ್ನು ನಾನು ಸೋರ್ಸ್ ಫೋಲ್ಡರ್ ಒಳಗೆ ಕ್ರಿಯೇಟ್ ಮಾಡಿದ್ದೆ. ಓಕೆ, ಸೊ ಅದು ಕ್ರಿಯೇಟ್ ಮಾಡಿದ ನಂತರ ದಿಸ್ ಇಸ್ ಅ CSS ಫೈಲ್. ಫಸ್ಟಿಗೆ ನಾನು ಜನರಲ್ ಸ್ಟೈಲಿಂಗ್ಸ್ ಮಾಡ್ತೇನೆ. ಪ್ಯಾಡಿಂಗ್ 0, ಮಾರ್ಜಿನ್ 0. ಓಕೆ, ಸೇವ್ ಮಾಡಿದೆ. ಏನೂ ಚೇಂಜಸ್ ಇನ್ನೂ ಬರಲಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಜಾವಾ ಸ್ಕ್ರಿಪ್ಟ್ ಫೈಲಿಗೆ ಇನ್ನೂ ಗೊತ್ತಿಲ್ಲ ಯಾವ CSS ಅನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಸೊ CSS ಬೇರೆ ಫೈಲಲ್ಲಿದೆ, ಜಾವಾ ಸ್ಕ್ರಿಪ್ಟ್ ಬೇರೆ ಫೈಲಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್ ಈ ಹಾಕಿದಂಥ CSS, ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಸ್ಪೆಸಿಫಿಕ್ ಆಗಿ ಬರೆಯೋದು ಅಂತಿದ್ರೆ, ಬಾಡಿಯಲ್ಲಿ ನಮಗೆ ಬ್ಯಾಕ್ಗ್ರೌಂಡ್ ಕಲರನ್ನು ಚೂಸ್ ಮಾಡ್ಬೋದು. ಸೊ ರೆಡ್ ಅಂತ ಮಾಡಿದರೆ, ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಅಂತ ಮಾಡಿದರೆ ನೋಡಿ, ಇನ್ನೂ ಇಲ್ಲಿ ಏನು ಡಿಸ್ಪ್ಲೇ ಆಗಲಿಲ್ಲ. ವೈ? ಬಿಕಾಸ್ ನಮ್ಮ ಕಾಂಪೊನೆಂಟಿಗೆ ಅಥವಾ ನಮ್ಮ ಈ JS ಫೈಲಿಗೆ ಗೊತ್ತಾಗ್ತಿಲ್ಲ ಹೇಗೆ CSS ಅನ್ನು ಹಾಕಬೇಕು ಅಂತ. ಬಿಕಾಸ್ ದಿಸ್ ಇಸ್ ಅ ಸಪ್ರೇಟ್ ಫೈಲ್. ಸೊ ಇವಾಗ ಏನು ಮಾಡಬೇಕು, ಈ CSS ಈ ಫೈಲಿಗೆ ಅಥವಾ ಈ ಕಾಂಪೊನೆಂಟಿಗೆ ಅಪ್ಲೈ ಆಗಬೇಕು ಅಂತ ನಾವು ರಿಯಾಕ್ಟಿಗೆ ಹೇಳಬೇಕು. ಸೊ ಇನ್ ಆರ್ಡರ್ ಟು ಡೂ ದ್ಯಾಟ್ ನಾವು ಈ CSS ಫೈಲನ್ನು ಈ ಜಾವಾ ಸ್ಕ್ರಿಪ್ಟ್ ಫೈಲ್ ಒಳಗೆ ಇಂಪೋರ್ಟ್ ಮಾಡಬೇಕು. ಸೊ ಟು ಇಂಪೋರ್ಟ್ ದ್ಯಾಟ್ ಜಸ್ಟ್ ರೈಟ್ ಇಂಪೋರ್ಟ್ ಎಂಬ ಕೀವರ್ಡ್ ಇಂಪೋರ್ಟ್ ಮಾಡುತ್ತೆ ನಿಮಗೆ ಬೇಕಾದ ಫೈಲನ್ನು. ನೆಕ್ಸ್ಟ್ just type the complete file name. ಸೊ ಸೇಮ್ ಡೈರೆಕ್ಟ್ರಿಯಲ್ಲಿ ಇದೆ. ಸೊ ಸೇಮ್ ಡೈರೆಕ್ಟ್ರಿಯಲ್ಲಿ ಇರುವಾಗ ಇಟ್ಸ್ ಇಸ್ ./ ಸೊ ./ ಅಂತ ಮಾಡುವಾಗ ಸೇಮ್ ಡೈರೆಕ್ಟ್ರಿ ಅಂತ ಲೆಕ್ಕ. ಸೊ ಅಲ್ಲಿ ನೀವು index.css ಅಂತ ಬರೀಬೇಕು. ಸೊ ಕಂಪ್ಲೀಟ್ ಫೈಲ್ ವಿತ್ ಎಕ್ಸ್ಟೆನ್ಷನ್ ಬರೀಬೇಕು. ಓಕೆ, ಕಂಪ್ಲೀಟ್ ಫೈಲ್ ನೇಮ್ ವಿತ್ ಎಕ್ಸ್ಟೆನ್ಷನ್ ಬರೀಲೇಬೇಕಾಗತ್ತೆ. ಸೊ ಇಲ್ಲಿ ಸೇವ್ ಮಾಡಿದ ನಂತರ ಇಟ್ಸ್ ಕಂಪೈಲಿಂಗ್. ವಿಲ್ ಸಿ ವಾಟ್ ಹ್ಯಾಪನ್ಸ್. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಸೊ ನೀವು ಈಗ ಏನು ಮಾಡಿದ್ರಿ, ನೀವು ನಿಮ್ಮ CSS ಫೈಲನ್ನು ಇಲ್ಲಿಗೆ ತಂದ್ರಿ. ನಾವು ಇಫ್ ಐ ರೀಫ್ರೆಶ್ ನೋಡಿ, ನಮ್ಮ ಕಲರ್ ಚೇಂಜ್ ಆಯಿತು. ನಾಟ್ ಓನ್ಲಿ ಕಲರ್ ಚೇಂಜ್ ಆಯಿತು, ದ ಗ್ಯಾಪ್. ಆವಾಗ ಫಾರ್ ಎಕ್ಸಾಂಪಲ್ ಈಗ ನಾನು ಇದನ್ನು ತೆಗೆದ್ರೆ, ಜಸ್ಟ್ ಕಮೆಂಟ್ ಮಾಡಿದರೆ ಆ್ಯಂಡ್ ದೆನ್ ಸಿ ನೋಡಿ, ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಮೇಲೆ. ಸೊ ಬೈ ಡಿಫಾಲ್ಟ್ ಅದು ಬ್ರೌಸರ್ ಕೊಡುತ್ತೆ. ಸೊ ಪ್ಯಾಡಿಂಗ್ ಮಾರ್ಜಿನ್ 0 ಮಾಡುವಾಗ ನಮಗೆ ಆ ಪರ್ಟಿಕ್ಯುಲರ್ ಗ್ಯಾಪ್ ಹೋಗುತ್ತೆ. ಸೊ ದಿಸ್ ಈಸ್ ಹೌ CSS ವರ್ಕ್ಸ್. ಸೊ ಹಾಗಾದರೆ ನಾನು ಜಸ್ಟ್ ಈ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ತೇನೆ. ಲುಕ್ಸ್ ವೆರಿ ಆಡ್, ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಸೊ ನಾವು ಇಫ್ ಐ ಕಮ್, ಈಗ ಫಾರ್ ಎಕ್ಸಾಂಪಲ್ ನನಗೆ ಈ ಹಲೋ ವರ್ಲ್ಡ್ ಇದು ಕಲರ್ ಚೇಂಜ್ ಮಾಡಬೇಕು ಅಂತಿದ್ರೆ, ಸೊ ನಾರ್ಮಲ್ ಆಗಿ ನಾನು ಏನು ಬರೀತೇನೆ, ಇಲ್ಲಿ H1 ಕಲರ್ ಬ್ಲೂ ಅಂತ ಬರೀತೇನೆ. ಓಕೆ, ನಾನು ನನ್ನ CSS ಬರೆದ್ರೆ ಕಲರ್ ಬ್ಲೂ ಅಂತ. ಆದರೆ ಈ H1ಗೆ ಗೊತ್ತಾಗಬೇಕು ಅಂತಿದ್ರೆ ನಮ್ಮ ನಾರ್ಮಲ್ HTML ನಾವೇನು ಬರಿತೇವೆ, ವಿ ರೈಟ್ ಐದರ್ ಕ್ಲಾಸ್ ಅಂತ ಬರಿತೇವೆ ಆರ್ ID ಅಂತ ಬರಿತೇವೆ, ರೈಟ್. ಸೊ ನಾವಿಲ್ಲಿ ಕ್ಲಾಸ್ ಈಸ್ ಈಕ್ವಲ್ ಟು ವಿಲ್ ಗೋ ವಿತ್ ದ ಕ್ಲಾಸ್ ನೇಮ್ ಇಟ್ ಸೆಲ್ಫ್, ಹೆಡ್ಡಿಂಗ್ ಅಂತ. ಸೊ ಹೆಡ್ಡಿಂಗ್ ಎಂಬ ಕ್ಲಾಸ್ ನೇಮ್. ಸೊ ಕಾಪಿ ದಿಸ್. ಓಕೆ, ಸೊ ಇದು ಬ್ಲೂ ಯಾಕೆ ಬಂದದ್ದು ಅಂತ ಹೇಳಿದ್ರೆ, ನಾನು H1ಗೆ ಮಾಡ್ತಾ ಇದ್ದೆ.
ಫಾರ್ ಎಕ್ಸಾಂಪಲ್ ನನಗೆ ಈ ಕ್ಲಾಸಿಗೆ ಮಾಡಬೇಕು ಅಂತಿದ್ರೆ, ಫಾರ್ ಎಕ್ಸಾಂಪಲ್, ಸೊ ದಿಸ್ ಇಸ್ ಫಾರ್ H1 ಗೈಸ್, H1 ವರ್ಕ್ ಆಗಿದೆ. ಇನ್ನು ಫಾರ್ ಎಕ್ಸಾಂಪಲ್ ನಿಮಗೆ ಹೆಡ್ಡಿಂಗ್ ಮಾಡಬೇಕು ಅಂತಿದ್ರೆ ಐ ಹ್ಯಾವ್ ಟು ಡೂ ಹೆಡ್ಡಿಂಗ್ and write color is equal to blue. So let me remove this. So head 1 ಬರುತ್ತೆ. Okay, so save both the files, refresh. ನೋಡಿ ನಿಮಗೆ ಕಲರ್ ಬ್ಲೂ ಬಂತು. ಓಕೆ, ಯು ರೈಟ್ H1 ಕ್ಲಾಸ್ ಇಸ್ ಈಕ್ವಲ್ ಟು ಹೆಡ್ಡಿಂಗ್. ಸೊ ಈ ಹೆಡ್ಡಿಂಗ್ ಅನ್ನು ನೀವು ಇಲ್ಲಿ ಅಕ್ಸೆಪ್ಟ್ ಮಾಡ್ತಿದ್ದೀರಿ ವಿತ್ ದ ಕ್ಲಾಸ್ ನೋಟೇಷನ್. ಸೊ ಡಾಟ್ ಅಂತ ಹೇಳಿದ್ರೆ ಆ ಕ್ಲಾಸ್ ತಗೊಳುತ್ತೆ ನಿಮಗೆ. ದಿಸ್ ಇಸ್ ನಾರ್ಮಲ್ HTML CSS. ಸೊ ನಿಮಗೆ ಕಲರ್ ಬ್ಲೂ ಆಗುತ್ತೆ. ಆದರೆ ಇಫ್ ಯು ಇನ್ಸ್ಪೆಕ್ಟ್ ಹಿಯರ್, ನೀವು ಇನ್ಸ್ಪೆಕ್ಟ್ ಮಾಡಿದರೆ ಇಲ್ಲಿ ನಿಮ್ಮ ಕನ್ಸೋಲಲ್ಲಿ ನೋಡಿ ದೇರ್ ಇಸ್ ಅನ್ ಎರರ್. ಆ್ಯಕ್ಚುಲಿ ವಾರ್ನಿಂಗ್, ಆದರೆ ಅವರು ಸ್ಟ್ರಿಕ್ಟ್ ಆಗಿ ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ನೀವು ಡಾಮ್ ಪ್ರಾಪರ್ಟಿ ಆದಂತಹ ಕ್ಲಾಸ್ ಯೂಸ್ ಮಾಡ್ತಿದ್ದೀರಾ. ಸೊ ಡಿಡ್ ಯು ಮೀನ್ ಕ್ಲಾಸ್ ನೇಮ್? ಸೊ ಇನ್ ಆರ್ಡರ್ ಈ ವಾರ್ನಿಂಗ್ ಅನ್ನು ನಿಮಗೆ ತೆಗಿಬೇಕು ಅಂತಿದ್ರೆ ಯು ಕೆನಾಟ್ ಯೂಸ್ ಕ್ಲಾಸ್. ನಿಮಗೆ ಕ್ಲಾಸ್ ಯೂಸ್ ಮಾಡ್ಲಿಕ್ಕಾಗಲ್ಲ. ಯು ಹ್ಯಾವ್ ಟು ಯೂಸ್ ಕ್ಲಾಸ್ ನೇಮ್. ಓಕೆ, ಕ್ಲಾಸ್ ನೇಮ್ ಅಂತ ಯೂಸ್ ಮಾಡಬೇಕು. ಯಾಕಂದರೆ ಜಾವಾ ಸ್ಕ್ರಿಪ್ಟಲ್ಲಿ ಕ್ಲಾಸ್ ಅಂದರೆ ನಮ್ಮ ನಾರ್ಮಲ್ ಕ್ಲಾಸ್, ನಾವು ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಮಾಡ್ತೇವಲ್ಲ, ಸೊ ಆ ಕ್ಲಾಸ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ನಿಮಗೆ H1 ಸ್ಟೈಲಿಂಗ್ ಪರ್ಪಸ್ಸಿಗೆ ಕ್ಲಾಸ್ ಯೂಸ್ ಮಾಡಬೇಕು ಅಂತಿದ್ರೆ ಯು ಹ್ಯಾವ್ ಟು ಯೂಸ್ ಕ್ಲಾಸ್ ನೇಮ್. ಸೊ ಇಫ್ ಯು ಸೇವ್ ದಿಸ್ ಆ್ಯಂಡ್ ದೆನ್ ರೀಫ್ರೆಶ್, ನೋಡಿ ಆ ಎರರ್ ಹೋಗುತ್ತೆ ಆ್ಯಂಡ್ ಯು ವಿಲ್ ಗೆಟ್ ದ ಸೇಮ್ ಕಲರ್. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್ ಟು ಅಂಡರ್ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್, ನೀವೊಂದು ಎಕ್ಸ್ಟ್ರಾ CSS ಫೈಲ್ಸ್ ಮಾಡಬೇಕು. ಆ CSS ಫೈಲಿಂದ ಜಾವಾ ಸ್ಕ್ರಿಪ್ಟ್ ಫೈಲಿಗೆ ಕನೆಕ್ಷನ್ ಮಾಡಬೇಕು. ಅದರೊಳಗೆ ಸ್ಟೈಲ್ಸ್ ಬರಿಬೋದು. ಡೈರೆಕ್ಟ್ ಆಗಿ ನಿಮ್ಮ ಕಾಂಪೊನೆಂಟ್ಸಿಗೆ ಬರೆಯೋದು ಅಂತಿದ್ರೆ ಅಥವಾ ಎಲಿಮೆಂಟ್ಸಿಗೆ ಬರೆಯೋದು ಅಂತಿದ್ರೆ ಡೈರೆಕ್ಟ್ ಆಗಿ ಬರಿಬೋದು. ಇಟ್ಸ್ ಅ ನಾರ್ಮಲ್ ಥಿಂಗ್. ಕಲರ್ ಈಸ್ ಈಕ್ವಲ್ ಟು ಗ್ರೀನ್. ಸೊ ದಿಸ್ ವಿಲ್ ಟರ್ನ್ ಇಂಟು ಗ್ರೀನ್. ನೋಡಿ ಇಲ್ಲಿ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಯಿತು. ಸೊ ಕ್ಲಾಸಸ್ ಯೂಸ್ ಮಾಡಬೇಕು ಅಂತಿದ್ರೆ ಕ್ಲಾಸ್ ನೇಮ್ ಅಂತ ಕೊಟ್ಟು ಹೆಡ್ಡಿಂಗ್ ಕೊಟ್ಟು ಅದಕ್ಕೆ ಡಾಟ್ ನೋಟೇಷನಲ್ಲಿ ಕಲರ್ ಮಾಡಬೇಕು. ಸೊ ದಿಸ್ ಈಸ್ ನಾರ್ಮಲ್. ನಾವು ಇವಾಗ ನಿಮಗೆ ಇನ್ಲೈನ್ ಸ್ಟೈಲ್ ಮಾಡಬೇಕು ಅಂತಿದ್ರೆ, ನಿಮ್ಮ JSX ಒಳಗೇನೆ ಸ್ಟೈಲ್ ಮಾಡಬೇಕು ಅಂತಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಈ ಪ್ಯಾರಾಗ್ರಾಫ್ ಟ್ಯಾಗ್ ಇಲ್ಲಿಂದ ರಿಮೂವ್ ಮಾಡ್ತೀನಿ. ಸೊ ಇವಾಗ ಇಲ್ಲಿಂದ ಸ್ಟೈಲ್ ಮಾಡಬೇಕು ಅಂತಿದ್ರೆ ಐ ಕ್ಯಾನ್ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಟೈಲ್. ಓಕೆ, ಸ್ಟೈಲ್ ಎಂಬ ಒಂದು ಆಟ್ರಿಬ್ಯೂಟನ್ನು ಆ್ಯಡ್ ಮಾಡಬೇಕು. ಸೊ ಸ್ಟೈಲ್ ಎಂಬ ಒಂದು ಆಟ್ರಿಬ್ಯೂಟ್ ಆ್ಯಡ್ ಮಾಡಿ ಗಿವನ್ ಈಸ್ ಈಕ್ವಲ್ ಟು ಸೈನ್. ಅದಾದ ನಂತರ ಕರ್ಲಿ ಬ್ರೇಸಸ್. ಸೊ ಕರ್ಲಿ ಬ್ರೇಸಸ್ ಅಂತ ಹೇಳಿದರೆ ಶಿಫ್ಟ್ ಆ್ಯಂಡ್ ಪಿ ಎಂಬ ಕೀ ಇದೆ ಅಲ್ಲ, ಪಿ ಆಲ್ಫಾಬೆಟ್ ಕೀ, ಅದರ ನೆಕ್ಸ್ಟ್ ಇರುವಂಥದ್ದು. ಸೊ ಕರ್ಲಿ ಬ್ರೇಸಸ್. ಸೊ ಸ್ಟೈಲ್ ಈಸ್ ಈಕ್ವಲ್ ಟು ಕರ್ಲಿ ಬ್ರೇಸಸ್. ಅದರ ಒಳಗೆ ಯು ಹ್ಯಾವ್ ಟು ರೈಟ್ ಅ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್. ಓಕೆ, ಸೊ ಈ ಸ್ಟೈಲ್ ಟ್ಯಾಗಿಗಿರುವಂಥದ್ದು ಈ ಪರ್ಟಿಕ್ಯುಲರ್ ಹೊರಗಿನಂತಹ ಕರ್ಲಿ ಬ್ರೇಸಸ್. ಅದರ ಒಳಗೆ ಇರುವಂಥ ಕರ್ಲಿ ಬ್ರೇಸಸ್ ಅಂದರೆ ನಿಮ್ಮ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ಬರುತ್ತೆ. ಸೊ ಇಲ್ಲಿ ನೀವು ಯು ಹ್ಯಾವ್ ಟು ರೈಟ್ ಕಲರ್ and pass it as a string. So green, pass it as a string. So save this, refresh. ನೋಡಿ ನಿಮ್ಮ ಕಲರ್ ಗ್ರೀನಿಗೆ ಚೇಂಜ್ ಆಯಿತು. ಈಗ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಕಾಣಬೇಕು ಅಂತಿದ್ರೆ ರೆಡ್ ಮಾಡ್ಬೋದು. ರೆಡ್ಡಿಗೆ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಇನ್ಲೈನ್ ಸ್ಟೈಲಿಂಗ್. ಸೊ ಫಾರ್ ಎಕ್ಸಾಂಪಲ್, ನೀವು CSSಗೆ ಹೋದರೆ ಇಲ್ಲಿ ನೋಡಿ, ಇಲ್ಲಿ ನೀವು ಕಲರ್ ಅಂತ ಬರೀತೀರಿ. ಇಲ್ಲಿ ಯಾವುದೇ ಥರದ ಸ್ಟ್ರಿಂಗ್ ಅನ್ನು ಪಾಸ್ ಮಾಡಲ್ಲ, ನಾರ್ಮಲ್ ಬ್ಲೂ ಅಂತಲೇ ಬರೀತೇವೆ. ಯಾಕೆ? ಬಿಕಾಸ್ ಅದು CSS ಫೈಲ್ ಒಳಗೆ ಇದೆ. CSS ಫೈಲ್ ಒಳಗೆ ನಾವು ಈ ಥರ ಬರಿಬೋದು. ಆದರೆ ಜಾವಾ ಸ್ಕ್ರಿಪ್ಟ್ ಫೈಲ್ ಒಳಗೆ ಬರೆಯುವಾಗ ನೀವು ಇದಕ್ಕೆ ಡಬಲ್ ಕೊಟೇಶನ್ ಆಗಬೇಕು. ಯು ಹ್ಯಾವ್ ಟು ಪಾಸ್ ಇಟ್ ಲೈಕ್ ಅ ಸ್ಟ್ರಿಂಗ್. ಯಾಕಂದರೆ ದಿಸ್ ಈಸ್ ಅ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್. ಸೊ ಜಾವಾ ಸ್ಕ್ರಿಪ್ಟಿಗೆ CSS ಗೊತ್ತಾಗಬೇಕು ಅಂತಿದ್ರೆ ನೀವು ಜಾವಾ ಸ್ಕ್ರಿಪ್ಟ್ ರೀತಿಯಲ್ಲೇ ಬರೀಬೇಕು. ಓಕೆ, ಇನ್ನೊಂದು ವೇ, ಫಾರ್ ಎಕ್ಸಾಂಪಲ್, ಫಾಂಟ್ ಸೈಜ್ ಎಂಬ ಒಂದು ಪ್ರಾಪರ್ಟಿ ಇದ್ದರೆ ನೀವು CSS ಅಲ್ಲಿ ಹೇಗೆ ಬರೀತೀರಿ? ಹೆಡ್ಡಿಂಗ್ ಫಾಂಟ್ ಸೈಜ್. ನೋಡಿ, ಫಾಂಟ್ ಹೈಫನ್ ಸೈಜ್ 2rem ಅಂತ ಕೊಡ್ತಿದ್ದೀವಿ. ಓಕೆ, ಫಾರ್ ಎಕ್ಸಾಂಪಲ್ ಸೇವ್, ಮೇಕ್ ಇಟ್ 4rem. ಸೈಜ್ ವೇರಿ ಆಗುತ್ತೆ. ಓಕೆ, ಫಾಂಟ್ ಹೈಫನ್ ಸೈಜ್. ಆದರೆ ನೀವು ಜಾವಾ ಸ್ಕ್ರಿಪ್ಟಲ್ಲಿ ಬರೆಯುವಾಗ ಯು ಹ್ಯಾವ್ ಟು ರೈಟ್ ಕ್ಯಾಮಲ್ ಕೇಸಿಂಗ್. ಸೊ ಕ್ಯಾಮಲ್ ಕೇಸ್ ಆಲ್ರೆಡಿ ನಾವು ನೋಡಿದ್ದೇವೆ. ಫಾಂಟ್ ಸೈಜ್ ಆ್ಯಂಡ್ ಈಸ್ ಈಕ್ವಲ್ ಟು ಅಲ್ಲ ಕೋಲನ್ ಆ್ಯಂಡ್ ಅಗೇನ್ ಸ್ಟ್ರಿಂಗ್ 4rem. ಓಕೆ, ಇದು ಕೂಡ 4rem ಆಗುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಯೂಸ್ ಸ್ಟೈಲ್ಸ್ ಇನ್ ಜಾವಾ ಸ್ಕ್ರಿಪ್ಟ್. ದಿಸ್ ಈಸ್ ಹೌ ಯು ಕ್ಯಾನ್ ಯೂಸ್ ಸ್ಟೈಲ್ಸ್ ಇನ್ CSS ಆ್ಯಂಡ್ ಇನ್ ಜನರಲ್ ಆಗಿ ರಿಯಾಕ್ಟಲ್ಲಿ CSS ಅನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಲುಕ್ ಇನ್ ಟು ಜಾವಾ ಸ್ಕ್ರಿಪ್ಟ್ ಅನ್ನು ನಮ್ಮ JSX ಒಳಗೆ ಹೇಗೆ ಜಾವಾ ಸ್ಕ್ರಿಪ್ಟ್ ಅನ್ನು ತಗೊಂಡು ಬರ್ಬೋದು, ಯಾವ ರೀತಿಯಲ್ಲಿ ಅದನ್ನು ಮ್ಯಾನಿಪುಲೇಟ್ ಮಾಡ್ಬೋದು ಎಂಬುದಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಹೋಪ್
CSS ನಿಮಗೆ ಅರ್ಥ ಆಗಿದೆ ಅಂತ.